ಒಕ್ಕಲಿಗ ಪ್ಲಸ್ ಓಬಿಸಿ ಅನ್ನೋ ಕಾಂಬಿನೇಷನ್ ಒಂದ್ ರೀತಿ ಈಗ ನೀವು ಡಿ ಕೆ ಶಿವಕುಮಾರ್ ಮತ್ತೆ ನೀವು ಒಂದ್ ರೀತಿ ಜೋಡೆತ್ತಿನ ತರ ನೋಡಿ ಇದ್ದೀರಾ ಅಂತ. ನಾನು ಹಿಂದುಳಿದ ವರ್ಗದವನು ಮುಂದುಳಿದವನು ಅಂತಲ್ಲ, ನಾನು ಬಹಳಷ್ಟು ಮುಂದುವರೆದವ್ರಕ್ಕಿಂತ ಮುಂದುವರೆದಿರತಕ್ಕಂಥವನು. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ. ಇದರಲ್ಲಿ ಎಲ್ಲರೂ ಸಹ ಆಲದ ಮರದ ಇದ್ದಾಗೆ ಎಲ್ಲರೂ ಸಹ ಇದರ ಅಡಿಗೆ ಬರ್ತಾರೆ. ಇದರ ಏನು ಸಿದ್ಧಾಂತ ಇದೆ ಅದನ್ನು ತಗೊಂಡು ಮುಂದೆ ಹೋಗ್ತೀವಿ. ಶಿವಕುಮಾರ್ ಅವರು ಸಹ ಯುವಕರಿದ್ದಾರೆ, ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ. ಎಲ್ಲರೂ ಸಹ ಸೇರಿ ಏನು ನಮ್ಮ ಶ್ರೇಷ್ಠ ನಾಯಕತ್ವ ಇದೆ, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆರವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ ರವರ ನಾಯಕತ್ವದಲ್ಲಿ ರಾಷ್ಟ್ರವನ್ನ ರಾಜ್ಯವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮುಖಾಂತರ 2028ಕ್ಕೆ ನೀವು ಸಿಎಂ ಕ್ಯಾಂಡಿಡೇಟ್ ಅಂತ ಮೆಸೇಜ್ ಕೊಟ್ಟಿರುವಂತದ್ದು ಈಗ ಪಕ್ಷದ ಅಧ್ಯಕ್ಷರನ್ನ ಸಿಎಂ ಈಗ ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಈಗ ಇರ್ತಕ್ಕಂಥದ್ದು ನನಗೆ ದೊಡ್ಡ ಜವಾಬ್ದಾರಿ. ಅದನ್ನೇ ಹೇಳಿದ್ರು, ರಾಷ್ಟ್ರ ಕವಲು ದಾರಿಯಲ್ಲಿ ನಿಂತಿರುವಾಗ ಸಂವಿಧಾನಿಕ ಸಂಘಗಳನ್ನು ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು SIR ಮೂಲಕ CAA ಮೂಲಕ ನೈಜ ಮತದಾರರನ್ನ ಅವರನ್ನ ಪದಚ್ಯುತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಭಾರತದ ಪರಿಕಲ್ಪನೆ 1947ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದನ್ನು ಭದ್ರವಾಗಿ ಕಾಪಾಡಬೇಕಾದ್ರೆ ಎಲ್ಲ ಧರ್ಮ, ಜಾತಿ, ಭಾಷೆಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರ ವಿರುದ್ಧ ಷಡ್ಯಂತ್ರ ಇರೋರನ್ನ ಹೋರಾಟ ಮಾಡಬೇಕಾಗಿದೆ ವಿನಃ ಅಧಿಕಾರ ಮತ್ತು ಪದವಿ ಬಹಳ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಏನು ನಂಬಿಕೆ ಇಟ್ಕೊಂಡಿದೆ ಸಂವಿಧಾನದಲ್ಲಿ, ಇದನ್ನು ತಗೊಂಡು ನಾವು ಮುಂದೆ ಹೋಗಬೇಕು. ಮತ್ತು ಮಹಾತ್ಮ ಗಾಂಧಿಯವರ ಸರ್ವ ಧರ್ಮ ಸಮಭಾವ್ ಅದನ್ನ ಮುಂದುವರಿಸ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಒಕ್ಕಲಿಗ ಪ್ಲಸ್ ಓಬಿಸಿ ಅನ್ನೋ ಕಾಂಬಿನೇಷನ್ ಒಂದ್ ರೀತಿ ಈಗ ನೀವು ಡಿ ಕೆ ಶಿವಕುಮಾರ್ ಮತ್ತೆ ನೀವು ಒಂದ್ ರೀತಿ ಜೋಡೆತ್ತಿನ ತರ ನೋಡಿ ಇದ್ದೀರಾ ಅಂತ. ನಾನು ಹಿಂದುಳಿದ ವರ್ಗದವನು ಮುಂದುಳಿದವನು ಅಂತಲ್ಲ, ನಾನು ಬಹಳಷ್ಟು ಮುಂದುವರೆದವ್ರಕ್ಕಿಂತ ಮುಂದುವರೆದಿರತಕ್ಕಂಥವನು. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ. ಇದರಲ್ಲಿ ಎಲ್ಲರೂ ಸಹ ಆಲದ ಮರದ ಇದ್ದಾಗೆ ಎಲ್ಲರೂ ಸಹ ಇದರ ಅಡಿಗೆ ಬರ್ತಾರೆ. ಇದರ ಏನು ಸಿದ್ಧಾಂತ ಇದೆ ಅದನ್ನು ತಗೊಂಡು ಮುಂದೆ ಹೋಗ್ತೀವಿ. ಶಿವಕುಮಾರ್ ಅವರು ಸಹ ಯುವಕರಿದ್ದಾರೆ, ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ. ಎಲ್ಲರೂ ಸಹ ಸೇರಿ ಏನು ನಮ್ಮ ಶ್ರೇಷ್ಠ ನಾಯಕತ್ವ ಇದೆ, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆರವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ವೇಣುಗೋಪಾಲ್ ರವರ ನಾಯಕತ್ವದಲ್ಲಿ ರಾಷ್ಟ್ರವನ್ನ ರಾಜ್ಯವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮುಖಾಂತರ 2028ಕ್ಕೆ ನೀವು ಸಿಎಂ ಕ್ಯಾಂಡಿಡೇಟ್ ಅಂತ ಮೆಸೇಜ್ ಕೊಟ್ಟಿರುವಂತದ್ದು ಈಗ ಪಕ್ಷದ ಅಧ್ಯಕ್ಷರನ್ನ ಸಿಎಂ ಈಗ ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಈಗ ಇರ್ತಕ್ಕಂಥದ್ದು ನನಗೆ ದೊಡ್ಡ ಜವಾಬ್ದಾರಿ. ಅದನ್ನೇ ಹೇಳಿದ್ರು, ರಾಷ್ಟ್ರ ಕವಲು ದಾರಿಯಲ್ಲಿ ನಿಂತಿರುವಾಗ ಸಂವಿಧಾನಿಕ ಸಂಘಗಳನ್ನು ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು SIR ಮೂಲಕ CAA ಮೂಲಕ ನೈಜ ಮತದಾರರನ್ನ ಅವರನ್ನ ಪದಚ್ಯುತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಭಾರತದ ಪರಿಕಲ್ಪನೆ 1947ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದನ್ನು ಭದ್ರವಾಗಿ ಕಾಪಾಡಬೇಕಾದ್ರೆ ಎಲ್ಲ ಧರ್ಮ, ಜಾತಿ, ಭಾಷೆಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರ ವಿರುದ್ಧ ಷಡ್ಯಂತ್ರ ಇರೋರನ್ನ ಹೋರಾಟ ಮಾಡಬೇಕಾಗಿದೆ ವಿನಃ ಅಧಿಕಾರ ಮತ್ತು ಪದವಿ ಬಹಳ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಏನು ನಂಬಿಕೆ ಇಟ್ಕೊಂಡಿದೆ ಸಂವಿಧಾನದಲ್ಲಿ, ಇದನ್ನು ತಗೊಂಡು ನಾವು ಮುಂದೆ ಹೋಗಬೇಕು. ಮತ್ತು ಮಹಾತ್ಮ ಗಾಂಧಿಯವರ ಸರ್ವ ಧರ್ಮ ಸಮಭಾವ್ ಅದನ್ನು ಮುಂದುವರಿಸ್ಕೊಂಡು ನಾವು ಹೋಗಬೇಕಾಗುತ್ತೆ.